ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ಎದ್ದು ಎಲ್ರಿಗೂ ಟೀ ಮಾಡಿಕೊಡ್ತಾ ಇದ್ದೀನಿ. ಬೆಳಗ್ಗೆ ಅಂತಂದರೆ 6:30 ಆಗಿದೆ. ಇವಾಗ 6:30 ಆಗಿದೆ. ಎಲ್ಲರೂ ಸಹ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಕುಂತ್ಕೊಂಡಿದ್ದಾರೆ. ಇವಾಗ ಎಲ್ರಿಗೂ ಸಹ ಟೀ ಮಾಡಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಬ್ರೆಡ್ ಟೀ ಕುಡಿತಾರೆ. ಬ್ರೆಡ್ ಟೀ ಕುಡಿದ್ಮೇಲೆ ಮತ್ತೆ ಮುಂದೆ ಕೆಲಸ. ಇವಾಗ ಎಲ್ರಿಗೂ ಬ್ರೆಡ್ ಟೀ ಕೊಟ್ಟಮೇಲೆ ನಮ್ಮ ಹುಡ್ರಿಗೆ ಅಂತ ನಾನು ಸ್ವಲ್ಪ ಬೂಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೂ ಸಹ ಬೂಸ್ಟು ಹಾಗೂ ಬೂಸ್ಟು ಬ್ರೆಡ್ ತಿಂತಾರೆ ಅಂತ ಬೆಳಗ್ಗೆನೇ ಬೂಸ್ಟು ಬ್ರೆಡ್ ಕೊಡ್ತಾ ಇದ್ದೀನಿ. ಅವ್ರಿಗೆಲ್ಲರಿಗೂ ಬೂಸ್ಟು ಬ್ರೆಡ್ ಆದಮೇಲೆ ಅವ್ರು ಸ್ವಲ್ಪ ಸ್ನಾನ ಮಾಡಿ ಬಂದಮೇಲೆ ಒಗ್ಗರಣೆ ಮಾಡಿಕೊಟ್ರಾಯಿತು, ಮಂಡಾಳ ಒಗ್ಗರಣೆ ಅಂತಂದು. ಇವಾಗ ನಾನು ಅವರಿಗೆ ಬೂಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಹುಡ್ರಿಗೆ ನಮ್ಮ ತಮ್ಮ ಹಾಗೂ ನಮ್ಮಮ್ಮವರಿಗೆ ಟೀ ಹಾಗೂ ಬ್ರೆಡ್ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಅವರು ಕಾಫಿ ಕುಡಿಯೋದಿಲ್ಲ, ಕಾಫಿ ಕುಡಿದು ರೂಢ ಇಲ್ಲ. ಅದಕ್ಕೆ ನಾನು ಇವಾಗ ಟೀನೇ ಮಾಡಿಕೊಟ್ಟೆ ಅವರಿಗೆಲ್ಲರಿಗೂ. ಓಕೆ, ಇವಾಗ ಅವರೆಲ್ಲರೂ ಸಹ ಟೀ ಬ್ರೆಡ್ ತಿಂತಾಯಿದ್ದಾರೆ. ನೋಡ್ತಾ ಇದ್ರಲ್ವ, ಟೀ ಬ್ರೆಡ್ ತಿಂತಾಯಿದ್ದಾರೆ. ನಾನು ಸಹ ಸ್ವಲ್ಪ ಬ್ರೆಡ್ಡು ಹಾಗೂ ಸ್ವಲ್ಪ ಬೂಸ್ಟ್ ಇತ್ತು, ನನಗೂ ಬೂಸ್ಟ್ ಬ್ರೆಡ್ ತಿಂತಾಯಿದ್ದೆ. ನಾನು ತಿಂದಮೇಲೆ ನಾನು ಇವಾಗ ಸ್ವಲ್ಪ ಈರುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಹಾಗೂ ಟಮಾಟೆ ಕರಿಬೇವು ತೊಗೊಂಡೆ. ಕರಿಬೇವು ಕೊತ್ತಂಬರಿ ಇವಾಗ ಒಗ್ಗರಣೆ ಮಾಡಿದ್ರೆ ಆಯ್ತಂತ ಸ್ವಲ್ಪ ಎಣ್ಣೆ ಹಾಗೂ ಜೀರಿಗೆ ಸಾಸಿವೆ ಕರಿಬೇವು ಹಾಕೊಂಡ್ಮೇಲೆ ಫಸ್ಟು ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಟಮಾಟೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಓಕೆ, ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಅಂತ. ನಾನು ಸಹ ಇನ್ನೂ ಸ್ನಾನ ಮಾಡಿಲ್ಲ, ಫ್ರೆಶ್ ಅಪ್ ಆಗಿಲ್ಲ. ಸ್ವಲ್ಪ ಮಕ್ಕಳಿಗೆಲ್ಲ ಮಾಡಿ ಕೊಟ್ಟಮೇಲೆ ನಾನು ಫ್ರೆಶ್ ಅಪ್ ಆದರೆ ಆಯಿತು ಅಂತಂದು. ಓಕೆ, ನೋಡ್ತಾ ಇದ್ರಲ್ವ, ಅವರು ಸಹ ಟ್ಯೂಷನ್ಗೆ ಹೋಗ್ತಾಯಿದ್ರು. ಅವ್ರಿಗೂ ಟ್ಯೂಷನ್ಗೆ ಹೋಗ್ತಾರೆ ಅಂತಂದು ನಾನು ಇವಾಗ ಸ್ವಲ್ಪ ಒಗ್ಗರಣೆ ಮಾಡಿಕೊಟ್ರೆ ಆಯಿತು ಅವರಿಗೆ ಅಂತ ಒಗ್ಗರಣೆ ಮಾಡಿಕೊಡ್ತಾ ಇದ್ದೀನಿ. ಮಕ್ಕಳು ನಿಧಾನಿತ್ರಪ್ಪ ಅಂತಂದರೆ ಮನೆಗೆಲ್ಲ ಕೆಲಸ ಎಲ್ಲ ಚೆನ್ನಾಗಿ ನಡೀತಾವಲ್ವ. ಅದಕ್ಕೆ ಸ್ವಲ್ಪ ಅವ್ರಿಗೆ ಫಸ್ಟು ನಿಧಾನ ಮಾಡಬೇಕು, ಆಮೇಲೆ ನಮ್ಮದು ಮುಂದೆ ಕೆಲಸ ಮಾಡಿಕೊಂಡ್ರೆ ಆಯಿತು ಅಂತಂದು ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಸ್ಪೂನ್ ತೊಗೊಂಡು ಕೈ ಆಡಿಸ್ತಾ ಇದ್ದೀನಿ. ಕೈ ಆಡಿಸಿದ್ಮೇಲೆ ನಾನೀಗ ಒಂದು ಸೈಡಿಗೆ ಬೇಳೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಬೇಳೆನೇ ಕುದಿಯೋಕೆ ಇಟ್ಕೊಂಡು ಚೆನ್ನಾಗಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇವಾಗೆಲ್ಲ ಬೇಳೆ ಮುಗಿಸ್ಕೊಳ್ತಾ ಇದ್ದೀನಿ. ಬೇಳೆಗೆ ಸಹ ಸ್ವಲ್ಪ ಬೇಳೆ ಮುಗಿಸ್ಕೊಂಡು ಆಮೇಲೆ ನಾನು ಒಂದು ಸೈಡಿಗೆ ಇಟ್ಕೊಂಡೆ. ಇವಾಗ ನಾನು ಒಗ್ಗರಣೆಗೆ ಅಂತ ಹುಳಿ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನೆನೆಯಕ್ಕೆ ಇಟ್ಕೊಂಡಿದ್ದೆ. ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಹುಣಸೆ ಹಣ್ಣು ಹಾಕಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುಳಿ ಎಲ್ಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಹುಳಿ ಎಲ್ಲ ಕುದಿಸ್ಕೊಂಡಿದ್ದಾಯಿತು. ಓಕೆ, ನೋಡ್ತಾ ಇದ್ರಲ್ಲ, ಸ್ವಲ್ಪ ಹುಳಿಯೆಲ್ಲ ಕುದಿಸ್ಕೊಂಡು ಮತ್ತೆ ನಾನು ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣನ್ನು ಗಟ್ಟಿಬೇಳೆ ಮಾಡಿದ್ರಾಯಿತು ಅಂತಂದು ಗಟ್ಟಿಬೇಳೆಗೆ ಸ್ವಲ್ಪ ಹುಣಸೆ ಹಣ್ಣು ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನನ್ನ ಮಗಳಿಗೆಲ್ಲಗೂ ಸ್ನಾನ ಮಾಡಿಸಿದೆ, ನನ್ನ ಮಗುಗೂ ಸಹ ಸ್ನಾನ ಮಾಡಿಸಿದೆ. ನೋಡ್ತಾ ಇದ್ರಲ್ವ, ಪೌಡ್ರ ಸ್ವಲ್ಪ ನಾವು ಏನಾದರೂ ನೋಡಲಿಲ್ಲ ಅಂದ್ರೆ ನೋಡ್ತಾ ಇದ್ರಲ್ಲ, ಪೌಡ್ರ್ ಹೇಗೆ ಚೆಲ್ಲಿದ್ದಾನೆ ಅಂತ ಈ ಥರ ಚೆಲ್ಬಿಡ್ತಾನೆ. ಸ್ವಲ್ಪ ನೋಡಲಿಲ್ಲ ಅಂತಂದರೂ ಸಹ ಅವ್ರನ್ನ ನೋಡ್ಕೊಂತಾನೆ ನಾವು ಕೆಲಸ ಮಾಡ್ತಾನೆ ಇರಬೇಕು. ಓಕೆ, ಇವಾಗ ಅವನು ಸಹ ರೆಡಿಯಾದ. ಟ್ಯೂಷನ್ನಿಗೆ ಹೋಗ್ತಾರೆ. ಇಲ್ಲೇ ನಮ್ಮ ಮನೆ ಹತ್ರ ಇರುವ ಸ್ಕೂಲಲ್ಲಿ ಟ್ಯೂಷನ್ ಹೇಳ್ಕೊಡ್ತಾರೆ ಸಮ್ಮರಲ್ಲಿ. ಅದಕ್ಕೆ ಅವರಿಗೆ ಟ್ಯೂಷನ್ಗೆ ಹೋಗ್ತಾರೆ. ಅವ್ರನ್ನ ಇವಾಗ ರೆಡಿ ಮಾಡಿದ್ದಾಯಿತು. ಇವಾಗ ನಾನು ಮಂಡಾಳನ್ನ ತೋಯಿಸ್ತಾ ಇದ್ದೀನಿ ನೀರಿನಲ್ಲಿ ಹಾಕಿ. ಸ್ವಲ್ಪ ಮಂಡಾಳು ಒಂದು ತೋಯಿಸಿರಪ್ಪ ಅಂತಂದರೆ ಚೆನ್ನಾಗಿರುತ್ತೆ ಅಂತ ಮಂಡಾಳು ಒಂದು ತೋಯಿಸ್ತಾ ಇದ್ದೀನಿ. ಇವಾಗ ನೋಡಿ, ನನ್ನ ಮಗ ತೆಂಗಿನಕಾಯಿ ಸಹ ಹಿಡ್ಕೊಂಡು ಬಂದೆ. ಓಕೆ, ಇವಾಗ ಮಂಡಾಳೆಲ್ಲ ತೋಯಿಸ್ಕೊಂಡಿದ್ದಾಯಿತು. ಚೆನ್ನಾಗಿ ಇವಾಗ ಕಲಸಿ ಅವರಿಗೆ ಟಿಫಿನ್ನಿಗೆ ಕೊಡ್ತಾಯಿದ್ದೀನಿ. ಓಕೆ, ಇವಾಗ ಎಲ್ಲದನ್ನು ಸಹ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಕಮೆಂಟ್ ಮಾಡಿ, ಹಾಗೂ ಹೇಗೆ ಬಂದಿದೆ ಅಂತ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡುವ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ. ಓಕೆ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ, ಹಾಗೂ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ. ಓಕೆ, ನೋಡ್ತಾ ಇದ್ರಲ್ವ, ಇವಾಗ ಎಲ್ಲರಿಗೂ ಸಹ ಒಗ್ಗರಣೆ ಎಲ್ಲ ನೀಡ್ಕೊಟ್ಟಿದ್ದಾಯಿತು. ಇವಾಗ ನಮ್ಮಮ್ಮ ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ತಾಯಿದ್ದಾರೆ. ಅಮಾವಾಸ್ಯೆ ಅಂತ ಪೂಜೆ ಮಾಡ್ತಾಯಿದ್ದಾರೆ. ಓಕೆ, ಇವಾಗ ಪೂಜೆ ಎಲ್ಲ ಮುಗ್ದಿದ್ದಾಯಿತು. ನಮ್ಮಮ್ಮ ಸ್ವಲ್ಪ ಕೊಬ್ಬರಿ ಉಳಿದಿತ್ತಲ್ವ, ಅಮಾವಾಸ್ಯೆಗೆ ಅಂತ ಕೊಬ್ಬರಿ ಎಲ್ಲ ನಾವು ಹೊಡೆದಿರ್ತಿರಲ್ವ ದೇವರಿಗೆ, ಅದನ್ನು ಇವಾಗ ನಾನು ಕೊಬ್ಬರಿ ಮಿಠಾಯಿ ಮಾಡಿದರೆ ಆಯಿತು, ಕೊಬ್ಬರಿ ಬರ್ಫಿ ಅಂತಂದು. ಇವಾಗ ನಾನು ಕೊಬ್ಬರಿ ಬರ್ಫಿ ಮಾಡೋದಕ್ಕೆ 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 2 ಕಪ್ಪಷ್ಟು ಸಕ್ಕರೆ ಹಾಗೂ 3 ಕಪ್ಪಷ್ಟು ಹಸೆ ಕೊಬ್ಬರಿನ ತೊಗೊಳ್ಬೇಕು. ಹಸೆ ಕೊಬ್ಬರಿ ನೀವು ವೇಸ್ಟ್ ಮಾಡೋದೇ ಬೇಕಾಗಿಲ್ಲ. ಈ ಥರ ನೀವು ಕೊಬ್ಬರಿ ಮಿಠಾಯಿ ಮಾಡಿ ಕೊಟ್ರಪ್ಪ ಅಂತಂದರೆ ಮಕ್ಕಳು ಇಷ್ಟಪಟ್ಟು ಸಹ ತಿಂತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಮಿಠಾಯಿ. ಇವಾಗ ಸಕ್ಕರೆ ಹಾಗೂ ಕೊಬ್ಬರಿನ ಕರೆಕ್ಟ್ ಅಳತೆಯಲ್ಲಿ ನಾನು ಇವಾಗ ಹಾಕಿ
2 ಕಪ್ಪು ಸಕ್ಕರೆ, 3 ಕಪ್ಪು ಕೊಬ್ಬರಿ ತೊಗೊಳ್ಬೇಕು. ಈ ಥರ ಸಣ್ಣದಾಗಿ ತುರಿದಾದ್ರೂ ತೊಗೊಳ್ಬೋದು, ಇಲ್ಲ ಮಿಕ್ಸಿಗೆ ಹಾಕಿ ಆದರೂ ತೊಗೊಳ್ಬೋದು. ತೀರಾ ಸಣ್ಣದಾಗಿ ಮಾಡ್ಕೊಳ್ಬೇಕು. ಓಕೆ, ಇವಾಗ ನಾನು ಸೀದಾ ಸಣ್ಣದಾಗಿ ಮಾಡಿ ಇವಾಗ ಮಿಕ್ಸಿಗೆ ಹಾಕಿಲ್ಲ, ಹಾಗೆ ಸಹ ತುರಿದಿದ್ದೀನಿ ನಾನು. ತುರಿದು ಇವಾಗ ಕಡೆಯಲ್ಲಿ ಈ ಥರ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಸಕ್ಕರೆ ಕರಗೋ ತನಕ ಈ ಥರ ಒಂದು ಸ್ವಲ್ಪ ಕೈ ಬಿಡಲಾರ್ದೇ ತಿರುತ್ತಾನೆ ಇರಬೇಕು. ನೋಡ್ತಾ ಇದ್ದೀವಲ್ಲ, ನಿಮಗೆ ಅವಾಗಲೇ ಗೊತ್ತಾಗುತ್ತೆ ಸಕ್ಕರೆ ಕರಗಿದ್ರಪ್ಪ ಅಂತಂದರೆ. ಸ್ವಲ್ಪ ಸಕ್ಕರೆ ಕರಗಿದ ಮೇಲೆ ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು. ಓಕೆ, ಇವಾಗ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ. ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇವಾಗ ಕಮೆಂಟ್ ಬಾಕ್ಸು ಓಪನ್ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇದ್ರಲ್ಲ, ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ನಾನು 3 ಏಲಕ್ಕಿನ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ದೀನಿ. 3 ಏಲಕ್ಕಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಏಲಕ್ಕಿ ಹಾಕಿದರೆ ತುಂಬ ಚೆನ್ನಾಗಿ ಘಮ ಅನ್ನೋ ಸುವಾಸನೆ ಇರುತ್ತೆ ಅಂತ ಇವಾಗ ಏಲಕ್ಕಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಒಂದು ಪ್ಲೇಟಿಗೆ ನಾವು ತುಪ್ಪ ಹಚ್ಚಬೇಕು. ತುಪ್ಪ ಸವರಿ ಆಮೇಲೆ ನಾವು ಕಲಸಿಟ್ಕೊಂಡಿರುವಂತಹ ಕೊಬ್ಬರಿ ಹಾಗೂ ಸಕ್ಕರೆನ ಚೆನ್ನಾಗಿ ಪಾಕ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿ ಹಾಗೂ ಸಕ್ಕರೆ ಹಾಗೂ ಇದಕ್ಕೆ ನಾನು 3 ಕಪ್ಪಷ್ಟು ಪುಟಾಣಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಂಗಾದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ಅಂತ ನಾನು 3 ಕಪ್ಪಷ್ಟು ಪುಟಾಣಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ದೀರಲ್ಲ, ಪುಟಾಣಿ ಹಿಟ್ಟು ಈ ಥರ ಪುಟಾಣಿ ಹಿಟ್ಟು ಹಾಕಿ ಪುಟಾಣಿ ಹಿಟ್ಟು ಹಾಕಿದ್ರಪ್ಪ ಅಂತಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ತುಂಬ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ಅಂತ. ಪುಟಾಣಿ ಹಿಟ್ಟು ಹಾಕಿದ್ಮೇಲೆ ಈ ಥರ ನೀವು ಹಸಿ ಇದ್ದಾಗನೇ ಈ ಥರ ನೀವು ಚೌಕ್ ಶೇಪಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಎಲ್ಲದನ್ನು ಸಹ ಚೆನ್ನಾಗಿ ಸವರಿ ಹಾಕ್ಕೊಳ್ಬೇಕು. ಹಾಕಿ ಈ ಥರ ಸ್ವಲ್ಪ ಅಗಲಾಗಿ ತಟ್ಕೊಳ್ಬೇಕು. ಓಕೆ, ನೋಡ್ತಾ ಇದ್ದೀರಲ್ವ, ಈ ಥರ ಅಗಲಾಗಿ ತಟ್ಕೊಳ್ತಾ ಇದ್ದೀನಿ. ನೀವು ಬಿಸಿ ಇದ್ದಾಗಲೇ ಚೌಕ್ನಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಕಟ್ ಮಾಡ್ಕೊಳ್ಬೋದು. ಇವಾಗ ನಾನು ಸ್ವಲ್ಪ ತಣ್ಣಗಾಗಿದೆ, ನಾವು ಈಗ ಹಾಕತ್ಲೆ ತಣ್ಣಗಾಗಿಬಿಡುತ್ತೆ. ಅದಕ್ಕೆ ನೀವು ಬೇಗನೆ ನಿಮಗೆ ಯಾವ ಶೇಪಲ್ಲಿ ಬೇಕು ಅನಿಸುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಓಕೆ, ಇವಾಗ ನೋಡ್ತಾ ಇದ್ದೀರಲ್ವ, ನನಗೆ ಚೌಕ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಇವಾಗ ನಾನು ಹಬ್ಬ ಎಲ್ಲ ಮುಗೀತು, ಎಲ್ಲ ಆಯ್ತಲ್ಲ. ಇವಾಗ ಸ್ವಲ್ಪ ಘಾಟರಸನೆಗಳು ಬಟ್ಟೆಗಳೆಲ್ಲ ಮಡಚಿಟ್ರಾಯ್ತು ಅಂತ ನಾನು ಬಟ್ಟೆ ಎಲ್ಲ ತೆಗ್ದಿದ್ದೀನಿ. ಮೀಶೋಯಿಂದ ನಾನು ಸೀರೆ ಇಡುವಂಥ ಒಂದು ಕವರೆಲ್ಲ ತರಿಸಿಟ್ಟಿಟ್ಕೊಂಡಿದ್ದೆ. ಅವನ್ನ ಸಲ ನೋಡ್ತಾ ಇದ್ರಲ್ವ, ನನ್ನ ಮಗ ಇಟ್ಕೊಂಡಿದ್ದಾನೆ. ಈ ಕವರ್ ತರಿಸಿಟ್ಕೊಂಡಿದ್ದೆ, ನೀಟಾಗಿ ಮಡಚಿಟ್ರಾಯಿತು ಸೀರೆ ಎಲ್ಲವೂ ಸಹ ಅಂತ. ಓಕೆ, ಇವಾಗ ಸೀರೆ ಎಲ್ಲ ಮಡಚಿಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಓಕೆ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.